ನಿತೇಶ್ ತಿವಾರಿ ನಿರ್ದೇಶನದ ಬಹುನಿರೀಕ್ಷಿತ ರಾಮಾಯಣ ಚಿತ್ರದ ಮೊದಲ ಟ್ರೇಲರ್ ಬಿಡುಗಡೆಯಾದ ಬಳಿಕ ಚಿತ್ರದ ಪಾತ್ರಗಳು ಒಂದೊಂದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಿವೆ. ಸಾಯಿ ಪಲ್ಲವಿ ಅವರ ಸೀತೆಯ ಪಾತ್ರದ ನಂತರ ಇದೀಗ ನಟಿ ಲಾರಾ ದತ್ತಾ ಅವರ ಕೈಕೇಯಿ ಪಾತ್ರದ ಲುಕ್ ಭಾರಿ ಟ್ರೋಲ್ ಆಗಿದೆ. ಇದೇ ಕಾರಣಕ್ಕೆ ಗೂಗಲ್ ಟ್ರೆಂಡ್ಸ್ನಲ್ಲಿ ಲಾರಾ ದತ್ತಾ ಟ್ರೆಂಡಿಂಗ್ನಲ್ಲಿದ್ದಾರೆ. ಟ್ರೇಲರ್ನಲ್ಲಿ ಕೆಲವೇ ಕ್ಷಣಗಳ ಕಾಲ ಕಾಣಿಸಿಕೊಂಡಿದ್ರು ಲಾರಾ ದತ್ತಾ ಅವರ ವೇಷಭೂಷಣ, ಕೇಶ ವಿನ್ಯಾಸ ಮತ್ತು ಒಟ್ಟಾರೆ ಲುಕ್ ಕುರಿತು ನೆಟ್ಟಿಗರು ಪರ ವಿರೋಧ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಪೌರಾಣಿಕ ಹಿನ್ನೆಲೆ ಇರುವ ರಾಮಾಯಣ ಚಿತ್ರಕ್ಕೆ ಈ ರೀತಿಯ ಆಧುನಿಕ ಸ್ಟೈಲಿಂಗ್ ಹೊಂದಾಣಿಕೆ ಆಗೋದಿಲ್ಲ ಅಂತ ಟೀಕಿಸಿದ್ದಾರೆ. ರಾಮಾಯಣ ಟ್ರೈಲರ್ನಲ್ಲಿ ಲಾರಾ ದತ್ತಾ ಹಸಿರು ಬಣ್ಣದ ಡಿಸೈನರ್ ಬ್ಲೌಸ್, ಚಿನ್ನದ ಅಂಚು ಹೊಂದಿರುವ ಮರೂನ್ ಬಣ್ಣದ ಸೀರೆ ಧರಿಸಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಸಲೂನ್ ಶೈಲಿಯ ಹೇರ್ ಸ್ಟೈಲ್ ಮತ್ತು ಕಡಿಮೆ ಆಭರಣಗಳು ಅವರ ಲುಕ್ಗೆ ಆಧುನಿಕ ಸ್ಪರ್ಶ ನೀಡಿವೆ. ಇದೇ ಅಂಶಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿವೆ. ಟ್ರೇಲರ್ ಬಿಡುಗಡೆಯಾದ ತಕ್ಷಣ ಎಕ್ಸ್ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಲಾರಾ ದತ್ತಾ ಅವರ ವೇಷಭೂಷಣದ ಕುರಿತು ಅನೇಕ ಪೋಸ್ಟ್ಗಳು ವೈರಲ್ ಆಗಿವೆ. ತ್ರೇತಾಯುಗದಲ್ಲಿ ಪ್ಲೇನ್ ರಾ ಸಿಲ್ಕ್ ಸೀರೆಗೆ ಸ್ಟೋನ್ ವರ್ಕ್ ಇರುವ ಬ್ಲೌಸ್ ಡಿಸೈನ್ ಮಾಡಿದ್ದು ಯಾರು ಎಂದು ಓರ್ವ ನೆಟ್ಟಿಗ ವ್ಯಂಗ್ಯವಾಡಿದ್ದಾರೆ. ಮತ್ತೊಬ್ಬರು ಆಧುನಿಕ ಸೀರೆ, ಸಲೂನ್ನಲ್ಲಿ ಸೆಟ್ ಮಾಡಿದ ಕೂದಲು, ಇದು ತ್ರೇತಾಯುಗವೇ ಅಥವಾ 2026ನೇ ವರ್ಷವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಬ್ಬರು ಲಾರಾ ದತ್ತಾ ರಾಮಾಯಣ ಸಿನಿಮಾದಲ್ಲಿ ನಟಿಸುತ್ತಿರುವಂತೆ ಕಾಣ್ತಿಲ್ಲ, ಯಾವುದೋ ಟಿವಿ ಧಾರಾವಾಹಿಯ ಚಿತ್ರೀಕರಣ ನಡೀತಿರುವಂತೆ ಕಾಣ್ತಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕೆಲವರು ಲಾರಾ ದತ್ತಾ ಅವರ ಲುಕ್ ಅನ್ನ ಏಕ್ತಾ ಕಪೂರ್ ನಿರ್ಮಿಸಿರುವ ಪೌರಾಣಿಕ ಮತ್ತು ಕೌಟುಂಬಿಕ ಧಾರಾವಾಹಿಗಳ ಶೈಲಿಗೆ ಹೋಲಿಸಿದ್ದಾರೆ. ಕೈಕೇಯಿಯಾಗಿ ಲಾರಾ ದತ್ತಾ ದೊಡ್ಡ ನಿರಾಸೆ, ಏಕ್ತಾ ಕಪೂರ್ ಧಾರಾವಾಹಿಯ ವೈಬ್ ಕೊಡ್ತಿದ್ದಾರೆ ಅಂತ ಓರ್ವ ನೆಟ್ಟಿಗರು ಬರೆದಿದ್ದಾರೆ. ಇನ್ನೊಬ್ರು ಕಭಿ ಖುಷಿ ಕಭಿ ಗಮ್ ಚಿತ್ರದ ಜಯಾ ಬಚ್ಚನ್ ಅವರಂತೆಯೇ ಕಾಣ್ತಿದ್ದಾರೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ರಾಮಾಯಣದಲ್ಲಿ ಕೈಕೇಯಿ ಕೇವಲ ಒಬ್ಬ ರಾಣಿಯಲ್ಲ, ಕಥೆಯ ದಿಕ್ಕನ್ನೇ ಬದಲಿಸುವ ಅತ್ಯಂತ ಪ್ರಮುಖ ಪಾತ್ರಗಳಲ್ಲಿ ಒಬ್ಬರು. ದಶರಥದಿಂದ 2 ವರಗಳನ್ನು ಪಡೆದು ರಾಮನನ್ನ 14 ವರ್ಷಗಳ ವನವಾಸಕ್ಕೆ ಕಳುಹಿಸುವಂತೆ ಒತ್ತಾಯಿಸುವ ಕೈಕೇಯಿಯ ನಿರ್ಧಾರವೇ ಸಂಪೂರ್ಣ ರಾಮಾಯಣದ ಪ್ರಮುಖ ಘಟನೆಗಳಿಗೆ ಕಾರಣವಾಗುತ್ತೆ. ಹೀಗಾಗಿ ಈ ಪಾತ್ರದ ನಿರೂಪಣೆ ಮತ್ತು ಪಾತ್ರಧಾರಿಯ ಆಯ್ಕೆ ಆರಂಭದಿಂದಲೇ ಕುತೂಹಲ ಮೂಡಿಸಿತ್ತು. ಟ್ರೇಲರ್ನಲ್ಲಿ ಲಾರಾ ದತ್ತಾ ಕೆಲವೇ ಕ್ಷಣಗಳು ಕಾಣಿಸಿಕೊಂಡಿದ್ದರೂ ಅವರ ಅಭಿನಯದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವುದಕ್ಕಿಂತ ಮೊದಲು ವೇಷಭೂಷಣವೇ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಪೌರಾಣಿಕ ಚಿತ್ರಗಳಲ್ಲಿ ಕಾಲಘಟ್ಟಕ್ಕೆ ತಕ್ಕ ವಸ್ತ್ರಾಲಂಕಾರ, ಕೇಶ ವಿನ್ಯಾಸ ಅತ್ಯಂತ ಪ್ರಮುಖ ಅಂತ ಹಲವರು ಅಭಿಪ್ರಾಯಪಟ್ಟಿದ್ದಾರೆ.